खाने की क्या है ಹಾಯ್ ಹೆಲೋ ನಮಸ್ಕಾರ. ಸೊ ನಾನು ಎಷ್ಟು ದಿನ ಆಯ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಬರೀ ಶಾರ್ಟ್ ವೀಡಿಯೋಸ್ ಹಾಕೋದ್ರಲ್ಲೇ ಇದ್ದೆ. ಬಿಕಾಸ್ ನನ್ನ ಹತ್ರ ಫ್ರೆಂಡ್ಸು ಇಲ್ಲ ಹೋಗಿ ಆ ಡೇ ಔಟ್ ಇನ್ ಮೈ ಲೈಫ್ ಅಂತ ವ್ಲಾಗ್ ಹಾಕೋಕ್ಕೆ. ಆಮೇಲೆ ಇದಂತೂ ಬಿಟ್ಟೇ ಬಿಡಿ. ಅದನ್ನು ಯೋಚನೆ ಮಾಡ್ತಾ ಮಾಡ್ತಾ ನನ್ನ ತಲೆಗೆ ಬಂತು ದಟ್ ನನ್ನ ಲೈಫ್ಗಿನ ಒಳ್ಳೆ ಬಿಗ್ ಬಾಸ್ ಕಂಟೆಂಟ್ ಎಲ್ಲಿ ಸಿಗ್ಬೋದು. ಬಿಕಾಸ್ ಏನು ಡ್ರಾಮಾ ಬೇಕು, ಏನು ಸ್ಪೈಸ್ ಬೇಕು, ಆಮೇಲೆ ಏನೇನು ಟಾಸ್ಕ್ಸ್ ಅಂತ ಕೊಡ್ತಿರ್ತಾರೆ ಬಿಗ್ ಬಾಸಲ್ಲಿ, ಅದನ್ನ ನಾನು ಕೊಟ್ಕೊತೀನಿ. ಓಕೆ, ಸೊ ನನಗೆ ಅನಿಸ್ತದೆ ನನ್ನ ಡೇ ಇನ್ ಲೈಫ್ ನನ್ನ ಲೈಫ್ ತೋರಿಸ್ತ್ರೇ ಸಾಕು, ಅದಕ್ಕಿಂತ ಒಳ್ಳೆ ಕಂಟೆಂಟ್ ಏನೂ ಇರೋಕ್ಕೆ ಆಗಲ್ಲ ಅಂತ. ಸೊ ಬನ್ನಿ ನೋಡೋಣ ದ್ಯಾಟ್ ಇವತ್ತಿನ ಕಂಟೆಂಟ್ ಏನು ಅಂತ. ಅಂದರೆ ಜಸ್ಟ್ ಅ ಸಿಂಪಲ್ ಡೇ ಇನ್ ಮೈ ಲೈಫ್. ಬನ್ನಿ ನೋಡೋಣ. ಐ ಆಮ್ ಬ್ಯಾಕ್. 11:30 ಸ್ನಾನ ಮಾಡೀನಿ. ನನಗೆ ಹೋಗಕ್ಕಂತ ಮನಸ್ಸಿದ್ದಿಲ್ಲ, ಆದರೆ ಗೊತ್ತಲ್ಲ ಅಮ್ಮ ಅವರಿಗೆ ಮಕ್ಕಳು ಏನಾದ್ರು ಮಾಡಲಿ ಬೇಡಲಿ ಟೈಮಿಗೆ ಸ್ನಾನ ಮಾಡಬೇಕು, ಟೈಮಿಗೆ ಊಟ ಮಾಡಬೇಕು. ಇದು ಒಂದೇ ಕನ್ಸರ್ನ್ ಇರುತ್ತೆ. ಬೇಕಂದ್ರೆ ಏನೇ ನಡೀತಿರಲಿ, ಏನೇ ಇರಲಿ ಲೈಫಲ್ಲಿ, ಸ್ನಾನ ಆಯಿತಾ ಟೈಮಿಗೆ, ಆಗಿಲ್ಲ ಛಿ ಹೋಗು ಮುಟ್ಟಿಸ್ಕೊಂಡು ನೋಡ, ಇದ್ದೇ ನಡೀತಿರುತ್ತೆ. ಹಂಗಾಗಿ ಇವಾಗ ಫೈನಲಿ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಮೀನ್ ವೈಲ್ ನಾನು ಅಂದ್ಕೊಂಡೆ ಕೆಲವೊಂದು ಸ್ಕಿನ್ನಿಗೆ ಏನು ಒಳ್ಳೆಯದು, ಒಳ್ಳೆ ಪ್ರಾಡಕ್ಟ್ಸ್ ಅಂತ ಹೇಳೋಣ, ಲೈಕ್ ರಿವ್ಯೂ ಮಾಡೋಣ ಅಂತ ನಾನು ಅಂದ್ಕೊಂಡೆ. ಜನರಲಿ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್, ನೀವು ನೋಡ್ಬೋದು ನನಗೆ ತುಂಬ ಮಾರ್ಕ್ಸ್ ಎಲ್ಲ ಬಿದ್ದಿದೆ. ಆ್ಯಕ್ಚುಲಿ ಇವಾಗ ಮೊದಲಿನಕಿಂತ ತುಂಬ ಕಡಿಮೆ ಆಗಿದೆ, ಮೊದಲು ಇನ್ನೂ ತುಂಬ ಕೆಟ್ಟದಾಗಿತ್ತು. ಸೊ ಒನ್ ಪ್ರಾಡಕ್ಟ್ ಯಾವ್ದು ನನಗೆ ಆನೆಸ್ಟ್ಲಿ ಹೆಲ್ಪ್ ಮಾಡಿದೆ, 2 ಆಫ್ ದೆಮ್. ಲೈಕ್ ಸೆಕೆಂಡ್ ಒಂದು ನಾನು ಬೇರೆ ವೀಡಿಯೋಲ್ಲಿ ಮಾತಾಡ್ತೀನಿ. ಸೊ ಫಸ್ಟ್ ಒನ್ ಈಸ್ ದಿಸ್ ಹೈಫೆನ್. ಐ ನೋ ಎಷ್ಟೊಂದು ಜನಕ್ಕೆ ಹೈಫೆನ್ ಪ್ರಾಡಕ್ಟ್ಸ್ ಚೆನ್ನಾಗಿ ಕೆಲಸ ಮಾಡಿಲ್ಲ ಆ್ಯಂಡ್ ಅವರಿಗೆ ಇದಿದ್ದು ಎಫೆಕ್ಟ್ಸ್ ಎಲ್ಲ ಚೆನ್ನಾಗಿ ಕಂಡಿಲ್ಲ, ಬಟ್ ಫಾರ್ ಮೀ ಇಟ್ ಹ್ಯಾಸ್ ಬೀನ್ ಯೂಸ್ಫುಲ್. ಸೊ ಇದೇನಿದಿತ್ತು ಮಿಲ್ಕ್ ಟೋನರ್ ಇದೆ. ಸೊ ಇದು ಆ್ಯಂಡ್ ಇದಲ್ಲದೆ ನಾನು ಹೈಫೆನ್ನಿಂದು ಇನ್ನೂ ಕೆಲವೊಂದು ಪ್ರಾಡಕ್ಟ್ಸು ಕೂಡ ಯೂಸ್ ಮಾಡ್ತೀನಿ. ಅದ್ರ ಬಗ್ಗೆ ಇವತ್ತು ನಾನು ತೋರಿಸ್ತೀನಿ. ಬಟ್ ಈಗ ಸದ್ಯಕ್ಕೆ ನಾವು ಆಚೆ ಹೋಗ್ತಿಲ್ಲ. ಸೊ ಜಸ್ಟ್ ಇದು ಒಂದೇ, ಜಸ್ಟ್ ಸಿಂಪಲ್ಲಾಗಿ ಇದನ್ನು ತೊಗೊಂಡು ಫೇಸ್ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ತಕ್ಷಣ ಫುಲ್ ಕೂಲ್ ಆಗುತ್ತೆ ಫೇಸು. ಸೊ ಇಟ್ಸ್ ರಿಯಲಿ ನೈಸ್ ಪ್ರಾಡಕ್ಟ್. ಐ ಮೀನ್ ನನ್ನ ಸ್ಕಿನ್ನಿಗೆ ಇದು ಸೂಟ್ ಆಗಿದೆ ಆ್ಯಂಡ್ ನನ್ನ ಸೆನ್ಸಿಟಿವ್ ಸ್ಕಿನ್ನಿಗೆ ಆಗಿದೆ ಅಂದರೆ ಐ ಥಿಂಕ್ ಮೋಸ್ಟ್ ಸ್ಕಿನ್ ಟೈಪ್ಸಿಗೆ ಇದು ಸೂಟ್ ಆಗುತ್ತೆ. ಆ್ಯಂಡ್ ಲಿಪ್ ಬಾಮ್. ಸೊ ಜನರಲಿ ಇದರಲ್ಲಿ 4 ಕಲರ್ ವೇರಿಯಂಟ್ಸ್ ಇದ್ದಾವೆ. ಬಟ್ ಇವಾಗ ಸಿನ್ಸ್ ನಾನು ಮನೆಯಲ್ಲಿದ್ದೀನಿ, ಜಾಸ್ತಿ ಯಾವುದು ಕಲರಿಂಗ್ ಅವಶ್ಯಕತೆ ಇಲ್ಲ. ಹಂಗಾಗಿ ಐ ಆಮ್ ಗೋಯಿಂಗ್ ಫಾರ್ ದಿಸ್ ಸಿಂಪಲ್ ಪಿಂಕ್. ಐ ಥಿಂಕ್ ದ ಶೇಡ್ಸ್ ನೇಮ್ ಇಸ್ ಮಾರ್ಶ್ ಮೆಲೋ. ಈ ಶೇಡ್ ಹೆಸರು ಮಾರ್ಶ್ ಮೆಲೋ ಅಂತ. ಸೊ ಹೈಫೆನ್ನಿನ ಈ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ. ಇನ್ನು ಕೆಲವೊಂದು ಪ್ರಾಡಕ್ಟ್ಸ್ ಚೆನ್ನಾಗಿದ್ದಾವೆ. ಸೊ ಐ ಶೋ ದೋಸ್ ಟು. ಸೊ ದೀಸ್ ಆರ್ ದ ಪ್ರಾಡಕ್ಟ್ಸ್. ಐ ಹ್ಯಾವ್ ದೀಸ್ 3 ಹಿಯರ್. ಇಲ್ಲಿ ಇದರಲ್ಲಿ ಈ ಸನ್ಸ್ಕ್ರೀನ್ ಏನಿದೆ, ದಿಸ್ ಇಸ್ ಹ್ಯಾಂಡ್ಸ್ ಡೌನ್ ಒನ್ ಆಫ್ ದ ಬೆಸ್ಟ್ ಸನ್ಸ್ಕ್ರೀನ್ಸ್ ಐ ಯೂಸ್. ಬಿಕಾಸ್ ಏನು ಇದರಲ್ಲಿ ಅದೇನು ವೈಟ್ ಕಾಸ್ಟ್ ಅಂತ ಉಳಿಯುತ್ತಲ್ವ, ಇದರಲ್ಲಿ ಏನು ಉಳಿಯಲ್ಲ. ಪ್ಲಸ್ ಇದನ್ನು ಹಚ್ಕೊಂಡ್ಮೇಲೆ ನಾವು ಇದ್ರ ಮೇಲೆ ಮೇಕಪ್ ಮಾಡ್ಕೊಂಡ್ರೂ ಏನೋ ಸೆಪ್ರೇಟಾಗಿ ಲೇಯರ್ ಕಾಣಲ್ಲ. ಸೊ ಕ್ಲೀನಾಗಿ ಸ್ಮೂತ್ ಬ್ಲೆಂಡ್ ಕೊಡುತ್ತೆ. ಹಂಗಾಗಿ ಪರ್ಸ್ನಲಿ ನನಗೆ ಈ ಸನ್ಸ್ಕ್ರೀನ್ ಲೈಕ್ ಒನ್ ಆಫ್ ದ ಬೆಸ್ಟ್ ಸನ್ಸ್ಕ್ರೀನ್ಸ್ ಅನಿಸುತ್ತೆ. ಪ್ಲಸ್ ಇಸ್ ಅ ನಾನ್ ಪೇಯ್ಡ್ PR. ಹಾಗಾಗಿ ಹೈಫೆನ್ ಅವ್ರು ಈ ವಿಡಿಯೋ ನೋಡ್ತಿದ್ದಾರೆ ಅಂತ ದಯವಿಟ್ಟು ನನಗೆ PR ಕಳಿಸಿ ಪ್ಯಾಕೇಜು. ಓಕೆ, ಅದಾದಮೇಲೆ ಇನ್ನೂ ಒಂದು ಒಳ್ಳೆ ಪ್ರಾಡಕ್ಟು ಇದ್ರ ಹೆಸರು ಬಂದುಬಿಟ್ಟು ಗ್ಲೋ ಸ್ಕ್ರೀನ್ ಅಂತ. ಸೊ ಇದರಲ್ಲೂ ಕೂಡ SPF 50 ಇದೆ. ನಾನು SPF ಅಂತ ನೋಡ್ತೀನಿ ಯಾವಾಗಲೂ ಸನ್ಸ್ಕ್ರೀನ್ಸ್ ಮೇಲೆ, ಬಟ್ ಇವತ್ತವರೆಗೂ ಗೂಗಲ್ ಮಾಡಬೇಕನ್ನೋ ಒಳ್ಳೆ ಬುದ್ಧಿ ಯಾವತ್ತೂ ಬಂದಿಲ್ಲ. ಸೊ ಇದನ್ನು ನೀವು ನೋಡಿ, ಕೈಂಡ್ ಆಫ್ ಫೌಂಡೇಶನ್ ಥರ ಕಾಣುತ್ತೆ ಇದು, ಆ್ಯಂಡ್ ಆ ಫೀಲಿಂಗು ಇದೆ. ಸೊ ನೀವು ಬೇಸಿಕ್ಲಿ ಇದನ್ನು ಯೂಸ್ ಮಾಡ್ತಿದ್ದೀರಾ ಅಂದರೆ ಈ ಪ್ರಾಡಕ್ಟ್ ಹಚ್ಕೊಂಡ್ಮೇಲೆ ನೀವು, ನಾನು ನೋಡಿ ಹ್ಯಾಂಡ್ ಮೇಲೆ ಏನೂ ಹಚ್ಚಿಲ್ಲ. ಸೊ ನಾನು ಬ್ಲೆಂಡ್ ಮಾಡಿ ತೋರಿಸ್ತೀನಿ ನಿಮ್ಮ ಮುಂದೆನೇ. ಎಷ್ಟು ಶೈನ್ ಕೊಡುತ್ತೆ, ಇನ್ಸ್ಟೆಂಟ್ ಶೈನ್ ಕೊಡುತ್ತೆ ಇದು. ಐ ಹೋಪ್ ಇಟ್ಸ್ ವಿಸಿಬಲ್. ಎಸ್, ಇದು ಆ್ಯಂಡ್ ಇದು ನೋಡಿ, ಈ ಕೈ ಮೇಲೆ ಏನೂ ಹಚ್ಕೊಂಡಿಲ್ಲ. ಈ ಕೈ ಹೇಗಿದೆ ಆ್ಯಂಡ್ ಇಲ್ಲಿ ಹಚ್ಕೊಂಡಿದ್ದೀನಿ ನೋಡಿ. 2 ಹ್ಯಾಂಡ್ ಇಟ್ಟು ನೋಡಿದ್ರೆ ನಿಮಗೆ ಐ ಥಿಂಕ್ ಗೊತ್ತಾಗುತ್ತೆ. ಇಲ್ಲೇನೋ ಆ ಥರ ಶೈನ್ ಇಲ್ಲ, ಆದರೆ ಈ ಕೈಯಲ್ಲಿ ನೋಡಿ ಇನ್ಸ್ಟೆಂಟಾಗಿ ಶೈನ್ ಕೊಡುತ್ತೆ. ಸೊ ಇದು ಕೈಂಡ್ ಆಫ್ ನಿಮ್ಮ ಹೈಲೈಟರ್ ಕಮ್ ಫೌಂಡೇಶನನ್ನು ಇದು ರಿಪ್ಲೇಸ್ ಮಾಡುತ್ತೆ. ಅದಲ್ಲದೆ ಇನ್ನೂ ಒಂದು ಪ್ರಾಡಕ್ಟ್ ನಾನು ಟ್ರೈ ಮಾಡಿದ್ದೆ ಹೈಫೆನ್ದು. ಇದು ಡಬಲ್ ಶಾಟ್ ಸೀರಮ್. ಇದು ನೋಡಿ ನನಗೆ ಒಳ್ಳೆ ಕ್ರೇಜಿ ಅನಿಸುತ್ತೆ. ಯಾಕಂದರೆ ಇದರಲ್ಲಿ 2 ಇದ್ದಾವೆ, ಒಂದು ಆಯಿಲ್ ಬೇಸು, ಒಂದು ವಾಟರ್ ಬೇಸು. ಇವೆರಡನ್ನ ಮಿಕ್ಸ್ ಮಾಡಿದಂದರೆ ಲೈಕ್ ಒಂದು ಒಳ್ಳೆ ಇದು ಸೀರಮ್ ರೆಡಿ ಆಗುತ್ತೆ ಅಂತ. ಆದರೆ ಇದು ನನ್ನ ಸ್ಕಿನ್ನಿಗೆ ಸೂಟ್ ಆಗಲಿಲ್ಲ.
ನನಗೆ ಇದು ಹಚ್ಕೊಂಡ್ರೆ ಸ್ವಲ್ಪ ಸ್ಕಿನ್ ಆಯಿಲಿ ಉಳೀತು, ಹಾಗಾಗಿ ನಾನು ಈ ಪ್ರಾಡಕ್ಟ್ ಪರ್ಸ್ನಲಿ ಯೂಸ್ ಮಾಡಲ್ಲ. ಆದರೆ ನನ್ನ ಸಿಸ್ಟರಿಗೆ ಇದು ಸೂಟ್ ಆಗಿತ್ತು. ಸೊ ಮೇ ಬಿ ಕೆಲವೊಂದು ಸ್ಕಿನ್ ಟೈಪ್ಸಿಗೆ ಸೂಟ್ ಆಗುತ್ತೆ, ಕೆಲವೊಂದಿಗೆ ಆಗಲ್ಲ. ಆದರೆ ಇವರು ಈ ಕ್ಲೇಮ್ ಮಾಡ್ತಾರೆ ದಟ್ ಈ ಪ್ರಾಡಕ್ಟ್ ಎಲ್ಲ ಸ್ಕಿನ್ ಟೈಪ್ಸಿಗೂ ಸೂಟ್ ಆಗುತ್ತೆ ಅಂತ. ಹಾಗಾಗಿ ಹೈಫೆನ್ ಅವರು ಯಾವತ್ತಾದರೂ ಈ ವಿಡಿಯೋ ನೋಡಿದ್ರೆ ಖಂಡಿತ ಪ್ಲೀಸ್ ಈ ಡಬಲ್ ಶಾರ್ಟ್ ಸೆರಾಮಿನ್ ಇಶ್ಯೂನ ಫಿಕ್ಸ್ ಮಾಡಿ, ಯಾಕಂದರೆ ಇದು ಎಲ್ಲರೂ ಸ್ಕಿನ್ ಟೈಪ್ಸಿಗೆ ಸೂಟೇಬಲ್ ಇಲ್ಲ. ಸೊ ದ್ಯಾಟ್ಸ್ ಇಟ್. ಸದ್ಯಕ್ಕೆ ಹೈಫೆನ್ ಆ್ಯಂಡ್ ಪ್ರಾಡಕ್ಟ್ಸ್ ನಾನು ರಿವ್ಯೂ ಮಾಡಿದ್ದೀನಿ. ಮತ್ತೊಂದು ವಿಡಿಯೋ ಅಲ್ಲಿ ನಾಳೆ ಅಥವಾ ನಾಡ್ದು ನೋಡೋಣ. ನಾನು ಮುಂದಕ್ಕೆ ಹೋಗ್ತಾ ನನ್ನ ಹತ್ರ ಯಾವ ಪ್ರಾಡಕ್ಟ್ಸ್ ಇದ್ದಾವೆ ಅದೆಲ್ಲ ರಿವ್ಯೂ ಮಾಡ್ತಾ ಹೋಗ್ತೀನಿ. ಸೊ ದ್ಯಾಟ್ ನಿಮಗೆ ಆ್ಯಕ್ಚುಯಲ್ ಜೆನ್ವನ್ ರಿವ್ಯೂ ಸಿಗ್ಬೋದು ಆ್ಯಂಡ್ ನಾಟ್ ಜಸ್ಟ್ ಸಮ್ ಅಡ್ವರ್ಟೈಸ್ಮೆಂಟ್. ಯಾಕಂದರೆ ನಾನು ಒಬ್ಬರು ಕಾಂಟೆಂಟ್ ಕ್ರಿಯೇಟರು, ನಾವು ಆ್ಯಡ್ಸ್ ಎಲ್ಲ ಮಾಡ್ತೀವಲ್ಲ, ಖಂಡಿತ ನಾವು ಆ್ಯಡ್ಸಿಂದೆಲ್ಲ ಗುಡ್ ಪಾರ್ಟ್ಸ್ ಅಷ್ಟೇ ತೋರಿಸ್ತೀವಿ. ಅದು ಆ ಪ್ರಾಡಕ್ಟ್ಸ್ ಎಲ್ಲ ಸ್ಕಿನ್ನಿಗೂ ಸೂಟ್ ಆಗಬೇಕು ಅಂತ ಇಲ್ಲ. ನಮ್ಮ ಸ್ಕಿನ್ನಿಗೆ ಆಗಿರುತ್ತೆ, ನಾವು ಹಾಗಾಗಿ ಅದ್ರ ಬಗ್ಗೆ ಆ್ಯಡ್ ಮಾಡ್ತೀವಿ. ಬಟ್ ಐ ವಿಲ್ ಟ್ರೈ ದ್ಯಾಟ್. ನಾನು ಎವ್ರಿ ಕೈಂಡ್ ಆಫ್ ಪ್ರಾಡಕ್ಟ್ ನಾನು ಏನೇನು ಯೂಸ್ ಮಾಡ್ತೀನಿ ಅದು ಎಲ್ಲದೂ ಕೂಡ ನಾನು ರಿವ್ಯೂ ಮಾಡಿ ಹಾಕ್ತಾ ಹೋಗಬೇಕು ಅಂತ. ಮಮ್ಮಿ ಪಾಪ ಆಚೆ ಹೋಗಿದ್ದಾರೆ, ಹಾಗಾಗಿ ಅವರು ಪೂಜೆಗೆ ಹೋಗಿದ್ರು ಅಂತ ನಮಗೋಸ್ಕರ ಮನೆಯಲ್ಲ ಅಡುಗೆ ಮಾಡಿಟ್ಟು ಹೋಗಿದ್ರು. ಡೆಫಿನೆಟ್ಲಿ ಪೇರೆಂಟ್ಸ್ ಮನೆಯಲ್ಲಿ ಇಲ್ಲ ಅಂದರೆ ಮಕ್ಳಿಗೆ ಫಸ್ಟ್ ಐಡಿಯಾ ಬರೋದೆ ಏನು ಅಪ್ಪ ಅಮ್ಮ ಬೇಡ ಅಂತಾರೆ ಅದನ್ನು ಮಾಡೋಣ ಅಂತ. ನಮ್ಮ ಮನೇಲಿ ಎಸ್ಪೆಷಲಿ ಸ್ವೀಟ್ಸ್ ಜಾಸ್ತಿ ತಿನ್ಬಾರ್ದು, ಒಳ್ಳೆಯದಲ್ಲ ಹೆಲ್ತಿಗೆ ಅಂತ ಹೇಳಿ ತುಂಬ ರೆಕಮೆಂಡ್ ಮಾಡ್ತಾರೆ ನಮ್ಮ ಪೇರೆಂಟ್ಸ್. ಹಂಗಾಗಿ ಇವಾಗ ಅವರಿಲ್ಲ ಅಂತ ನಾವು ಐಸ್ ಕ್ರೀಮ್ ತರಿಸಿದ್ದೀವಿ. ಮತ್ತು ಒಂದು ಬುಕ್ ಅಡ್ಯಾಪ್ಟೇಷನ್ ಮೇಲೆ ಒಂದು ಮೂವಿ ಮಾಡಿದ್ದಾರೆ, ಎವರ್ ಆಫ್ಟರ್ ಅಲ್ಲ ಸಾರಿ ಎವ್ರಿ ಇಯರ್ ಆಫ್ಟರ್ ಅಂತ. ಸೊ ಆ ಮೂವಿ ಬುಕ್ ಅಡ್ಯಾಪ್ಟೇಷನ್ ಮಾಡಿದ್ದಾರೆ, ಅದನ್ನು ನೋಡ್ಕೊತ ನಾವು ಐಸ್ ಕ್ರೀಮ್ ತಿಂತಿದ್ದೀವಿ. ಇಲ್ಲಿ ಬಟರ್ ಸ್ಕಾಚ್ ಐಸ್ ಕ್ರೀಮ್ ತೊಗೊಂಡಿದ್ದಾಳೆ ಆ್ಯಂಡ್ ನಾನು ಟ್ರಿಪಲ್ ಚಾಕ್ಲೇಟ್ ಬಾರ್ ತೊಗೊಂಡಿದ್ದೆ. ಬನ್ನಿ ಐಸ್ ಕ್ರೀಮ್ ತಿನ್ನೋಣ. ಸೊ ಫಾದರ್ಸ್ ಡೇ ಬರ್ತಾ ಇದೆ, ಹಾಗಾಗಿ ನಾವು ನಮ್ಮ ಪಪ್ಪಗೋಸ್ಕರ ಒಂದು ಗಿಫ್ಟ್ ಕೊಡ್ತಾ ಇದ್ದೀವಿ. ಅಪ್ಪಗೋಸ್ಕರ ನಾನು ಅಕ್ಕ ಸೇರಿ. ಈಗ ಅವ್ರು ಆಚೆ ಹೋಗಿದ್ರಲ್ಲ, ಈಗ ಅವ್ರ ಮನೆಗೆ ಬಂದರು, ಹಾಗಾಗಿ ಈಗ ನಾವು ಅವ್ರಿಗೆ ಗಿಫ್ಟ್ ಕೊಡ್ತೀವಿ. ಸೊ ಅವ್ರ ರಿಯಾಕ್ಷನ್ ನೋಡೋಣ ಬನ್ನಿ. ಚಟ್ನಿ ಸರ್ಪ್ರೈಸ್ ಯಾವತ್ತು ರೊಟ್ಟಿ ಮನಿ ಅವರಿಬ್ರು ಇರಲ್ಲ. ಹ್ಯಾಪಿ ಫಾದರ್ಸ್ ಡೇ. ನೋಡಿ ಓಪನ್ ಮಾಡಿ. ಹ್ಯಾಪಿ ಫಾದರ್ಸ್ ಡೇ ಗೈಸ್. ಓಪನ್ ಮಾಡಿ. ಈ ಕಡೆ ಬನ್ನಿ, ಲೈಟ್ ಕಡೆ ಅಲ್ಲಿ ಕುತ್ಕೊಂಡು ಓಪನ್ ಮಾಡಿ. ನಿನ್ನೆ ಭಾಗ್ಯ ಬರ್ಡೇ ಇತ್ತಾ? ಓಪನ್ ಮಾಡಿ. ಎಷ್ಟು ದಿನದಿಂದ ಕಾಯ್ತಾ ಇದ್ರ ನೋಡ್ತೇವೆ. ಹೇಮಂತನ ಜೊತೆಗೆ ಮಾತಾಡಿ ಏನನ್ನ ಮಾಡ್ಯಾರ ಅವತ್ತು. ಹ್ಯಾಪಿ ಫಾದರ್ಸ್ ಡೇ. ಬ್ಯಾಕ್ಗ್ರೌಂಡ್ ಟ್ವಿನ್ಸ್. ಈಗ ತಾತ ಇಂದ ಬೇರೆ ಫೋಟೋ ಬಂತು, ಮನೆಯಲ್ಲಿ ಒಂದೇ ಒಂದು ಫೋಟೋ ಇತ್ತು. ಹೇಗಿದೆಪ್ಪ? ನೋಡಿ, ನಿಮ್ ಡ್ಯಾಡಿ ಇರ್ತಿದ್ರೆ ಹಿಂಗೆ ಇರ್ತಿದ್ರು ನಿಮ್ ಜೊತೆ, ಹಿಂಗೆ ಬಾ ಅಂತ ಮಾ ಬರ್ರಿ, ಡ್ಯಾಡಿ ತರ ಆಗ್ಬಿಡಿ. ಬನ್ನಿ ಇಡಿ. ಗುಡ್. ಹಾಗೆ ಸೊ ನೀವೇ ನೋಡ್ತಿದ್ದ ಅಪ್ಪಗೆ ಗಿಫ್ಟ್ ತುಂಬ ಇಷ್ಟ ಆಯಿತು ಅಂತ. ಸೊ ಹಾಗಾಗಿ ಇವಾಗ ಆ ಗಿಫ್ಟ್ ಕೊಟ್ಟ ಮೇಲೆ ಅವ್ರು ಹಂಗೆ ಪಾನಿಪುರಿ ತೊಗೊಂಡು ಬಂದರು. ನಾವು ಪಾನಿಪುರಿ ತಿಂದ್ವಿ ಒಳ್ಳೆ, ಮತ್ತು ನಾನು ಗೋಬಿ ರೈಸ್ ಕೂಡ ತಿಂದೆ, ಒಂದಿಷ್ಟು ಹೊಟ್ಟೆ ತುಂಬ ತಿಂದೆ. ಇವಾಗ ತಿಂದಮೇಲೆ ಜಿಮ್ ಮಾಡೋಕ್ಕೆ ಹೋಗಬೇಕು, ತಿಂದಿರೋದೆಲ್ಲ ಕರ್ಸ್ಕೊಳ್ಳೋಕ್ಕೆ. ಬೈ ದ ವೇ ಇದೇನು ಹಿಂದಕ್ಕೇನು ಬ್ಲ್ಯಾಕ್ ಕರ್ಟನ್ ಇದೆ, ಇದೇ ಕರ್ಟನನ್ನು ಫುಲ್ ಓಪನ್ ಮಾಡ್ಕೊಂಡ್ಬಿಟ್ಟು ಬ್ಲ್ಯಾಕ್ ಸ್ಕ್ರೀನ್ ಕ್ರಿಯೇಟ್ ಮಾಡ್ತೀನಿ. ಅವಾಗ ನಾನು ಟ್ರಾನ್ಸಿಷನ್ ವೀಡಿಯೋಸು ಇಲ್ಲ ಏನಾದರೂ ಕಂಟೆಂಟ್ ಶೂಟ್ ಮಾಡಬೇಕು ಆ್ಯಡಿಗೋಸ್ಕರ ಏನಾದರೂ ಅಂದರೆ, ಇದರಲ್ಲಿ ನನಗೇನಾದರೂ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಮ್ಯಾಂಡೇಟ್ರಿ ಇರುತ್ತೆ ಅಥವಾ ಎಫೆಕ್ಟ್ಸಿಗೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇದನ್ನು ಯೂಸ್ ಮಾಡೋದು. ಆ್ಯಂಡ್ ಈಗ ನಾನು ಜಿಮ್ ಔಟ್ಫಿಟಲ್ಲಿ ಚೇಂಜ್ ಮಾಡ್ಕೊಂಡು ಬಂದು ಮತ್ತೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಈಗ ನಾನು ಜಿಮ್ಮಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಬನ್ನಿ ಒಂದು ಕ್ವಿಕ್ ಔಟ್ಫಿಟ್ ಚೆಕ್ ಮಾಡೋಣ. ನೈಸ್. ಐ ಥಿಂಕ್ ನೀವು ಓದೋಕ್ಕೆ ಆಗ್ತಾ ಇದೆ, ಇದ್ರ ಮೇಲೆ ಬರ್ತಿದೆ ದ್ಯಾಟ್ ಯು ಆರ್ ಇನಫ್ ಅಂತ. ಯಾಕಂದರೆ ಜಿಮ್ಮಲ್ಲಿ ಇರಲಿ ಅಥವಾ ಲೈಫಲ್ಲಿ ಇರಲಿ ನಿಮ್ಮ ಜೊತೆ ನೀವೇ ಇರ್ತೀರ, ಬೇರೆ ಯಾರೂ ಇರಲ್ಲ. ಹಾಗಾಗಿ
ಆ ಮೋಟಿವೇಶನ್ ಇಟ್ಕೊಂಡು ಐ ಆಮ್ ರೆಡಿ. ಇವಾಗ ತಿಂದಿರೋ ಅಷ್ಟು ಗೋಬಿ ರೈಸು ಪಾನಿಪುರಿ ಎಲ್ಲ ಕಲಿಸ್ಕೊಂಡು ಬರೋಕ್ಕೆ ಈಗ ನಾನು ಜಿಮ್ಮಿಗೆ ಹೋಗ್ತೀನಿ. ಜಿಮ್ಮಿಂದ ಬಂದಮೇಲೆ ನನಗೆ ಓದೋದಿದೆ. ಇವತ್ತು ನಾಳೆ ನನ್ನ ಸೆಕೆಂಡ್ ಲಾಸ್ಟ್ ಎಕ್ಸಾಮ್ ಇದೆ. ಸೆಕೆಂಡ್ ಲಾಸ್ಟ್ ಎಕ್ಸಾಮು ಅದಾದಮೇಲೆ ಇನ್ನೂ ಒಂದು ಎಕ್ಸಾಮ್ ಆಯ್ತಂದರೆ ಇಂತೂ ಮತ್ತೆ ಒಂದು ಸೆಮಿಸ್ಟರ್ ಮುಗಿಸ್ತೀನಿ. ಹಾಗಾಗಿ ಮತ್ತೆ ಸಿಗೋಣ ನಾಳೆ ನೆಕ್ಸ್ಟ್ ಬ್ಲಾಗಲ್ಲಿ. ಬೇರೆ ಏನಾದರೂ ಹೊಸ ಕಾಂಟೆಂಟ್ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯನೇ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಬಾಯ್.